ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೂಪರ್ ಆಗಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನು ಇವಾಗ ನಮ್ಮೂರಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ನಾನು ಅಲ್ಲಿಂದ ಎಷ್ಟು ಗಂಟೆಗೆ ಅಂದರೆ 8 o'clock ಬಿಟ್ಟಿದ್ದೆ. ಬಟ್ ಇಲ್ಲಿ ಬರುವಾಗ 10:20 ಆಗಿತ್ತು. ಸೊ ಇವಾಗ ನಮ್ಮೂರ ಜಾತ್ರೆ ಅಲ್ವಾ, ಹಾಗಾಗಿ ಜಾತ್ರೆಗೋಸ್ಕರ ಬಂದಿದ್ದೀನಿ. ಇನ್ನು ಅಪ್ಪು ಅಮ್ಮನ ಅಲ್ಲೇ ಬಿಟ್ಟು ಬಂದಿದ್ದೀನಿ. ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ ಇವತ್ತು ಜಾತ್ರೆ ಇದೆ. ಅವರಿಗೆ ಎಕ್ಸಾಮ್ ಇರೋದರಿಂದ ನಾನು ಸುಳ್ಳು ಹೇಳಬೇಕಾಯಿತು, ಏನೂ ಮಾಡೋಕ್ಕಾಗಲ್ಲ, ಇಲ್ಲೇ ಹೋಗಿ ಬರ್ತೀನಿ ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ಬಟ್ ಜಾತ್ರೆ ಇದೆ ಅಂತಂದರೆ ಅವರು ಹಠ ಮಾಡ್ತಾರೆ. ಇಲ್ಲದೆ ಹೋದರೆ ಮೈಂಡ್ ಅಪ್ಸೆಟ್ ಆಗಿಬಿಡುತ್ತೆ. ಇವತ್ತು ಎಕ್ಸಾಮ್ ಬೇರೆ, ಹಾಗಾಗಿ ನಾನೇ ಬೆಳಿಗ್ಗೆ ಮೈಂಡ್ ಅಪ್ಸೆಟ್ ಮಾಡಿದ್ರೆ ಬಟ್ ಅದಕ್ಕೆ ಹೋದ್ಮೇಲೆ ಅವರಿಗೆ ತುಂಬ ಟೆನ್ಷನ್ ಆಗಿ ಎಕ್ಸಾಮ್ ಸರಿಯಾಗಿ ಬರೋಂಗಿಲ್ಲ. ಅದಕ್ಕೋಸ್ಕರ ಸೊ ಹಾಗಾಗಿ ಅವ್ರನ್ನ ಸುಳ್ಳು ಹೇಳಿ ಬರಬೇಕಾಯ್ತು. ಸೊ ಇವಾಗ ನಮ್ಮತ್ತೆ ಬರೋದಕ್ಕಿಂತ ಮುಂಚೆ ಅಡುಗೆ ಮಾಡಿದ್ದಾರೆ. ಬಟ್ ನಾವು ರೆಡಿ ಆಗಿಲ್ಲ. ಬಟ್ ಅಲ್ಲಿಂದ ಬರುವಾಗ ಈ ಸಾರಿನ ವೇರ್ ಮಾಡಿಕೊಂಡು ಬಂದೆ. ಸೊ ಚೆನ್ನಾಗಿದೆ, ಸಿಂಪಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಬಟ್ ಇದನ್ನು ಹಾಕ್ಕೊಂಡಿದ್ದೀನಿ. ಬಟ್ ಇವಾಗ ಇದನ್ನು ಚೇಂಜ್ ಮಾಡ್ತೀನಿ ನಾನು. ಸೊ ಮಕ್ಕಳಿಲ್ಲದೆ ಯಾವ ಜಾತ್ರೆ ಕೂಡ ಮಾಡೋಕ್ಕಾಗಲ್ಲ. ಒಂಥರ ಚೆನ್ನಾಗಿ ಅನಿಸಲ್ಲ. ಅವರಿದ್ದರೆ ಎಲ್ಲ ಫಂಕ್ಷನ್ ಆಗಿರ್ಬೋದು, ಆಮೇಲೆ ಏನೇ ತೊಗೊಳ್ಬೇಕಂದ್ರೂ ಅವರಿದ್ರು ಅಂದರೆ ಒಂದು ಚೆನ್ನಾಗಿ ಅನಿಸುತ್ತೆ, ಯಾವುದೇ ಫಂಕ್ಷನ್ ಇದ್ರೂ. ಬಟ್ ಬಿಟ್ಟು ಬಂದಿರೋದ್ರಿಂದ ಸೊ ನಮಗೂ ಕೂಡ ಅಷ್ಟೊಂದು ಮೂಡಿಲ್ಲ. ಬಟ್ ಆದರೆ ಇನ್ನು ದೇವರಿಗೆಲ್ಲ ನೈವೇದ್ಯ ಕೊಟ್ಟು ಆಲ್ಮೋಸ್ಟು ಸ್ವಲ್ಪ ಎಲ್ಲ ಮನೆಗಡೆ ಎಲ್ಲ ತಿರುಗಾಡಿಕೊಂಡು ನಮ್ಮ ಮಮ್ಮಿಗೆ ಭೇಟಿ ಆಗಿ ಇವ್ರಿಗೂ ಕೂಡ ಭೇಟಿಯಾಗಿ ಇನ್ನು ಸಾಯಂಕಾಲ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ನೋಡೋಣ ಇವತ್ತು ಏನೆಲ್ಲ ಆಗುತ್ತೆ, ಹಾಗೆ ಇವತ್ತು ಯಾರೆಲ್ಲ ಮೀಟ್ ಆಗ್ತೀನಿ ಅನ್ನೋದನ್ನು ಫುಲ್ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಹಾಗೆ ಇದುವರೆಗೂ ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನ್ನ ಪ್ರತಿಯೊಂದು ನೋಟಿಫಿಕೇಷನ್ ಫಸ್ಟ್ ನಿಮಗೆ ಬರುತ್ತೆ. ಓಕೆ ಗೈಸ್, ನಾನು ಲಾಸ್ಟ್ ಟೈಮ್ ಹೊರಗಡೆ ಹೋದಾಗ ಇದು ಸರ ತೊಗೊಂಡಿದ್ನಲ್ವ 750 ಏನೋ ಬಿದ್ದಿತ್ತು. ಸೊ ಹಾಗಾಗಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನನಗೆ. ಎಷ್ಟೊಂದು ಜನ ಏನು ಅಂದ್ಕೊಂಡಿದ್ದಾರೆ ಅಂದರೆ ಲೈಟ್ ವೇಟ್ ಇದೆ, ಅಷ್ಟೊಂದು ಕ್ವಾಲಿಟಿ ಇಲ್ಲ ಅಂತ ಅಂದ್ಕೊಂಡಿದ್ದಾರೆ. ಬಟ್ ಇದು ಕ್ವಾಲಿಟಿ ಇದೆ. ಸೊ ನಾನು ವೇರ್ ಮಾಡಿದ್ದೀನಿ ನೋಡಿ, ಕೈಯಲ್ಲಿ ಕೂಡ ಇಷ್ಟು ವೇಟ್ ಇದೆ. ಸೊ ಇದ್ರ ಪೆಂಡೆಂಟು ನನಗೆ ತುಂಬಾ ಇಷ್ಟ ಆಯಿತು, ಲಕ್ಷ್ಮಿದಿದೆ. ಬಟ್ ಇಯರಿಂಗ್ಸ್ ನೋಡಿ ಈ ಥರ ಇದೆ, ಸಖತ್ತಾಗಿದೆ ಇಯರಿಂಗ್ಸ್, ಸೂಪರ್. ಸೊ ಇದು ಒಂದು ಹಾಕ್ಕೊಂಡ್ರೆ ಸಾಕು, ಯಾಕಂದರೆ ಅಷ್ಟು ವೇಟ್ ಹಾಗಾಗಿ ಸೊ ತೋರಿಸಿದ್ದೀನಿ. ಎಷ್ಟೊಂದು ಜನ ಹಾಗೆ ಅಂದ್ಕೊಂಡಿದ್ದಾರೆ ಲೈಟ್ ವೇಟ್ ಇದೆ, ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ನಾನು ಹಾಕ್ಕೊಂಡಿದ್ದೀನಲ್ವ, ಗೊತ್ತಾಗುತ್ತೆ, ನೋಡ್ತಾರಲ್ವ ಕೈಯಲ್ಲಿ ಇಟ್ಕೊಂಡು, ಅವಾಗ ಗೊತ್ತಾಗುತ್ತೆ. ಸೊ ಗೈಸ್ ಬನ್ನಿ, ಈಗ ನಾನು ಹೋಗಿ ಬೇಗ ರೆಡಿ ಆಗಿಬಿಟ್ಟು ಮತ್ತೆ ಈ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ತುಂಬ ಜನ ಬಂದುಬಿಡ್ತಾರೆ ಅಲ್ಲಿ ನವದೇ ಕೊಡೋಕ್ಕೆ. ನಾನು ಹೋಗಿ ಮುಗಿಸ್ಕೊಬೇಕು ಬೇಗ, ಹಾಗಾಗಿ ಬನ್ನಿ. ಸೊ ಇವಾಗ ಅಡುಗೆ ಅಂತೂ ರೆಡಿ ಆಗಿಬಿಟ್ಟಿದೆ. ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಮತ್ತೆ ಬಂದು ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ನಾನು ಮಾಡ್ಕೊಬಾ. ಚಲೋ ಅದ ಫ್ರೆಂಡ್ಸ್. ಈಗ ಫೈನಲ್ ಆಗಿ ನಾನು ಈ ಸ್ಯಾರಿನ ವೇರ್ ಮಾಡಿದ್ದೀನಿ. ಅಂದರೆ ಬೆಳಗ್ಗೆ ಬಂದಾಗ ಈ ಸರಕ್ಕೆ ಆ ಸ್ಯಾರಿ ಮ್ಯಾಚ್ ಆಗ್ತಾ ಇರಲಿಲ್ಲ, ಹೈಲೈಟಾಗಿ ಕಾಣಿಸ್ತಾ ಇರಲಿಲ್ಲ. ಹಾಗಾಗಿ ಸೊ ಇವಾಗ ವೈಟ್ ಆ್ಯಂಡ್ ಗೋಲ್ಡ್ ಕಾಂಬಿನೇಷನಲ್ಲಿರೋಂಥ ಸ್ಯಾರಿನ ಹಾಕ್ಕೊಂಡಿದ್ದೀನಿ. ಇದ್ರ ಬಾರ್ಡರ್ ಬಂದು ನನಗೆ ತುಂಬಾ ಇಷ್ಟ ಆಗಿಬಿಟ್ಟಿತ್ತು. ಲಾಸ್ಟ್ ಟೈಮ್ ನಮ್ಮ ಅಣ್ಣನ ಮದುವೆ ಟೈಮ್ನಲ್ಲಿ ತೊಗೊಂಡಿರೋದು. ಹಾಗಾಗಿ ಅವಾಗ ಒಂದು ಸ್ಯಾರಿಯನ್ನು ಹಾಕ್ಕೊಂಡಿದ್ದೆ, ಅದಾದಮೇಲೆ ವೇರ್ ಮಾಡಿರಲಿಲ್ಲ. ಸೊ ಇವಾಗ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಈ ಸರ ಹೈಲೈಟಾಗಿ ಕಾಣಿಸ್ಬೇಕು ಅಂದರೆ ಸ್ಯಾರಿ ನಾವು ಇಟ್ಕೊಳ್ಳೋದ್ರ ಮೇಲೆ ಇರುತ್ತೆ. ಹಾಗಾಗಿ ಸೊ ಇವಾಗ ಕಾಟನ್ ಇದೆ ಈ ಸ್ಯಾರಿ ಬಂದ್ಬಿಟ್ಟು. ಸೊ ಹೇಗೆ ಕಾಣಿಸ್ತಾ ಇದೆ ನನ್ನ ಲುಕ್, ಫೈನಲ್ ಲುಕ್ ಬಂದ್ಬಿಟ್ಟು ಈ ಥರ. ಅಲ್ಲ ಬ್ಯಾಕ್ ಸೈಡ್ ನೋಡಿ. ಸೊ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ, ಅಷ್ಟೊಂದೇನು ಜಾಸ್ತಿ ಏನು ಹಾಕ್ಕೊಂಡಿಲ್ಲ. ಬಟ್ ಇದೊಂದು ಹಾಕ್ಕೊಂಡಿದ್ದೀನಲ್ಲ, ಹಾಗಾಗಿ ಗೋಲ್ಡ್ ನಾನು ಹಾಕ್ಕೊಂಡಿಲ್ಲ ಅಂಥೇಳಿ ಮನೆಯಲ್ಲಿ ನಮ್ಮ ಅತ್ತೆ ಬೈತಾ ಇದ್ದಾರೆ. ಸೊ ಇದು ಎಲ್ಲ ಟ್ರೆಂಡಿಂಗ್ ಇರೋದ್ರಿಂದ ಹಾಕ್ಕೊಂಡಿದ್ದೀನಿ. ಇನ್ನೊಂದಂದರೆ ಈ ಸರನ ನೋಡಿದಾಗ ನನಗೆ ಲಾಸ್ಟ್ ಟೈಮ್ ಭಾಳಷ್ಟು ಜನ ಕೇಳಿದರು, ಅಷ್ಟೊಂದು ಅಂದರೆ ಫೋಟೋದಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ, ಇನ್ನೊಂದು ಲೈಟ್ ವೇಟ್ ಆಗಿದೆ, ಇಷ್ಟೊಂದು ಕಾಸ್ಟ್ಲಿ, ದುಡ್ಡು ತುಂಬ ವೇಸ್ಟ್ ಅಂತ ಹೇಳಿದರು. 750 ತೊಗೊಂಡಿದ್ದು. ಬಟ್ ಇದರ ವೇಟ್ ಮಾತ್ರ ಇಷ್ಟು ವೇಟ್ ಇದೆ ಅಂದರೆ ಸಿಕ್ಕಾಪಟ್ಟೆ ವೇಟ್ ಇದೆ, ಹಾಕ್ಕೊಂಡಾಗ ಗೊತ್ತಾಗುತ್ತೆ. ಹಾಗಾಗಿ ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ ಹೇಗೆ ಕಾಣಿಸ್ತಾ ಇದೆ. ನಂಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ನೀವು ಕೂಡ ತೊಗೋಬೋದು. ಸೊ ನನಗೆ ಗೊತ್ತಿರೋರು ಮಾತ್ರ ಹೇಳ್ತಾ ಇದ್ದೀನಿ, ಬಿಕಾಸ್ ಎಲ್ಲ ಕಡೆ ಸಿಗಬೇಕಲ್ಲ. ಸೊ ಹಾಗಾಗಿ ಸೊ ಈ ಥರ ಇದೆ ನೋಡಿ.
ಸೊ ಇವಾಗ ನಾನು ಎಲ್ಲರೂ ರೆಡಿಯಾಗಿದ್ದೀವಿ, ನಮ್ಮ ಅತ್ತೆ ಮನೆಯಿಂದ ಕೂಡ ಬರ್ತಾ ಇದ್ದಾರೆ. ಸೊ ಅವರು ನಾವು ಈಗ ಹೋಗಿ ದೇವ್ರಿಗೆ ನೈವೇದ್ಯ ಕೊಟ್ಟು ಬಂದು ಮತ್ತೆ ಈ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಸಾಧ್ಯವಾದರೆ ಅಲ್ಲಿ ಕೂಡ ಬ್ಲಾಗ್ ಮಾಡ್ತೀನಿ, ಬಿಕಾಸ್ ಅಲ್ಲಿ ತುಂಬ ರಶ್ ಇರೋದ್ರಿಂದ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಆಲ್ಮೋಸ್ಟ್ ಮಾಡ್ತೀನಿ. ಓಕೆ, ಸೊ ಓಕೆ. ಇದು ಎಲ್ಲ ಉಡಾಕಿ ಇದು ಹಾಕಿನಲ್ಲ ಕೊಬ್ಬರಿಗಳು ಏನೇನು ತೊಗೊಂಡು ಹೇಳತ್ತಿ. ಗೋಧಿ ಆ್ಯಂಡ್ ಬಳೆ, ಆಮೇಲೆ ಇದು 5 ಥರದ್ದಲ್ಲ ಉಡಾಕಿ ಸಾಮಾನ್ಯ ಅಂತ, ಇದು 5 ಥರದ್ದು ಸ್ಪೆಷಲ್. ಆಮೇಲೆ ದೊಡ್ಡ ದೇವಿಗೆ, ಆಮೇಲೆ ಸಣ್ಣ ದೇವಿಗೆ. ತಂಗಿ ಯಾಕ ನೀ ಬಳಿ ಒಂದೇ ದೊಡ್ತದೆ? 2 ಅದಾವ, 2 ಅದಾವ, ಇನ್ನೊಂದು ಸೆಟ್ ಅದಾವ ಒಳಗೆ. ಸಟ್ಟನೆ ಕೊಡ್ತಾರ. ಮ್ಯಾಗ ಅಕ್ಕ ರೆಡಿ ಆಗ್ಯಾಳ ನೋಡ್ ಸುಜು. ಆಕಿ ಅಂದಾಬಕನ ಸುಮ್ ಒಂಟಿವಲ್ಲ ಒಂಟಿವ ಬಾನು ಬಾನು ಯಾಕ ಈ ಬಡಿ ಇಟ್ಕೊಳ್ಳೋದೇ ಇದು ಆಗಲ್ಲ. ಒಂದ್ರದಾಗ ಇಡು ಒಂದು ಈ ಬಡಿ ಇದು ಆತ ಈ ಮ್ಯಾಗ ಇಟ್ರೆ ಬಿಡುಕ್ ಗಂಗಾಳ ಇದು ಆತವ. ಬಡಿ ಒತ್ತಾಟ ಇಡಮ್ಮ, ಮತ್ತೆ ಅಲ್ಲಿ ಹೋಗಿ ಇಟ್ಕೆ ಕೊಡಮ್ಮ. ಹಂಗಲ್ಲ, ಕ್ಯಾರಿ ಬ್ಯಾಗ್ನಾಗ ಕ್ಯಾರಿ ಬ್ಯಾಗ್ ಹಾಕು. ಚಂದ ಹಾಕು ಸಕಾಸ. ಇದ್ರಾಗ ಏನು ಇಡಬೇಡ, ಬರೀ ಬಡಿ ಉಡಕ್ಕೆ ಸಮ ಹಾಕ್ತೇನೆ. ಹಾಕ್ತಿ ಅವನು ಹಾಕ್ತಿ. ಹಾಂ ಸಕಾಸ ಹತ್ಕೋತಿ ಲಿಫ್ಟಿಗೆ ಬೇಡಪ್ಪ. ತಿಮ್ಮಕ್ ಮಾಡ್ತದ ಯಾವಾಗ ಹಚ್ಕೊಂಡು ಹೇಳು, ಇಲ್ಲಿ ಕೇಳು. ಚಂದ ನಿಂಗೆ ಹೆಂಗೆ ಮನ್ಸಿಗೆ ಬರ್ತಾ ಹಂಗಿರು. ಅವ್ರು ಬೈತಾರೆ, ಅವ್ರು ಬರ್ತಾರೆ ಅಂತ. ಆದ್ರೆ ಇರೋದು ಕರೆಕ್ಟ್ ಇರು. ಕೂಡ ಮುಂದೆ ಅಡ್ಡು ಒತ್ತಾಟ ಇಟ್ಟು ಕೊಡಮ್ಮ. ಏನು ನೀನು ನವದೇ ಮೇಲೆ ಮುಚ್ಚ. ಹಂಗೆ ಒಂದು ಆವಾಜ್ ಅಕ್ಕ 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 ಬರ್ರಿ ಅಂತ. ಹಸಿರು ಇದು ಕಾಯಿ ಹಿಡಿದು ಅಂದ್ರೆ ರೊಕ್ಕ ಬಿಡ್ತಾರೆ. ಇಲ್ಲಿ ಇದೇ ಹೋಗ್ಕೊಂಡು ನಂಗೆ ವೈನಿಗೆ ನೋಡೋಕ್ಕಾಗಲ್ಲ. ವೈನಿ ಹಿಡ್ಸಿನ ಕಾಣಕತ್ತಾಳ ಅಲ್ಲ. ಹಾಂ ಆಯ್ತು ಆಯ್ತು ಹಾಂ ಹಾಂ. Smile please. ಫ್ರೆಂಡ್ಸ್ ಅಲ್ಲಿಂದ ಸ್ವಲ್ಪ ಬಜ್ಜಿ ತೊಗೊಂಡು ನಮ್ಮ ಮನೆಗೆ ಹೋಗಿ ಆಮೇಲೆ ಅಲ್ಲಿ ಆರತಿ ಎಲ್ಲ ಇಟ್ಟು ಮತ್ತೆ ಅಮ್ಮನ ಮನೆಗೆ ಬಂದು ಬ್ಲಾಗ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬಟ್ ಮಿಡಲಲ್ಲಿ ನಾನು ಸ್ವಲ್ಪ ಮನೆಗಳಿಗೆ ಮಾತಾಡ್ಸೋದಿತ್ತು, ಹಾಗಾಗಿ ಅಲ್ಲೆಲ್ಲ ಮಾತಾಡಿಸ್ಕೊಂಡು ಮನೆಗೆ ಬಂದೆ. ಹಾಗೆ ಬಂದಮೇಲೆ ಸಿಕ್ಕಾಪಟ್ಟೆ ತಲೆ ನೋಯ್ತಾಯಿತ್ತು. ನಮ್ಮಮ್ಮಗೆ ಟೀ ಮಾಡೋಕ್ಕೆ ಹೇಳಿದ್ದೆ, ಬಟ್ ಮಾಡಿಕೊಟ್ರು. ನಾನು ಟೀ ಕುಡಿತಾ ಇದ್ದೀನಿ. ನಮ್ಮ ಅಣ್ಣನ ಮಗ ತುಂಬ ತರಲೆ, ಅವನು ಹೇಗೆ ಮಾಡ್ತಾಯಿದ್ದಾನೆ ನೋಡಿ. ಇಲ್ಲಿ ನೋಡಪ್ಪ, ಇಲ್ಲಿ ನೋಡು, ಇಲ್ಲಿ ನೋಡು, ಈಗ ಇಲ್ಲಿ ಬಂದು ಕಿಲಿ ನೋಡಿ ಏನಂತ ನೋಡ. ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ತರಲೆ ಅಂದರೆ ಸಿಕ್ಕಾಪಟ್ಟೆ ತರಲೆ ಇದ್ದಾನೆ. ಒಂದು ಐಟಮ್ಸ್ ಕೂಡ ಒಂದು ಕಡೆ ಇಟ್ಟಾಗಿ ಇಡೋದಕ್ಕೆ ಬಿಡೋದೇ ಇಲ್ಲ. ಎಲ್ಲ ಹೊರಗಡೆ ತೊಗೊಂಬರೋದು, ಆಮೇಲೆ ಬಿಸಾಕೋದು, ಮತ್ತು ಅವರಮ್ಮ ಕರೆಕ್ಟಾಗಿ ಜೋಡಿಸೋದು, ಇದೇ ಡೈಲಿ ರೊಟೀನ್ ಆಗಿಬಿಡುತ್ತೆ. ಇವನ್ನಂತೂ ಹಿಡಿಯೋದು ತುಂಬಾ ಕಷ್ಟ. ಆದರೂ ನಮ್ಮ ಮಮ್ಮಿ ಇರ್ತಾರಲ್ಲ, ಅವ್ರು ಮ್ಯಾನೇಜ್ ಮಾಡ್ತಾರೆ ಅವನನ್ನು. ದುಡ್ಡು ತೋರಿಸ್ರೆ ಎಸ್ಕೊಟ್ಟ ಮಮ್ಮಿ.
ಎಷ್ಟು 1000 ಸಾಕಾಗಲ್ಲ. ಹುಡು ಹುಡು ಓದ್ತೀವಿ ಏನು ದೊಡ್ಡಾಗದೇನು ಅದ್ರನ್ನ ತಗೋ ಮತ್ತೆ ನಾ ಯಾವಾಗಾರ ಕೊಡ್ತೀನಿ ತಗೋ. ಇಲ್ಲ ಫ್ರೆಂಡ್ಸ್, ನಮ್ಮ ತಂಗಿಗೆ 1000 ರೂಪಾಯಿ ಕೊಟ್ಟರು ಜಾತ್ರೆಗೆ. ಬಟ್ ಅವಳಿಗೆ 1000 ರೂಪಾಯಿ ಸಾಕಾಗಲ್ಲ ಅಂತ. ಎಷ್ಟು 3000 ಬೇಕಂತ. 3 ಅಲ್ಲ 5 3ನೇರೆ ಕೊಡಲಿ. ಅಂದ್ರೆ ಅವಳು ಜಾಸ್ತಿ ವೇಸ್ಟ್ ಖರ್ಚು ಏನು ಮಾಡಲ್ಲ, ಯೂಸ್ ಇರೋದೇ ಮಾಡ್ತಾಳೆ. ಬಟ್ ಆದ್ರೆ ನಮ್ಮ ಮಮ್ಮಿ ಕೊಡೋಕೆ ಯಾಕೋ ಹಿಂದ ಮುಂದೆ ನೋಡತ್ತೆ. ನನಗೆ ಮಾತ್ರ 6000. ನಾನು ಕೊಟ್ಟು ಬ್ಯಾಸರಾಗಿ ಕೊಡಲ್ಲ. ಇಲ್ಲ ಅಂದ್ರೆ ಕೊಡ್ತೀವಿ. ಯಾವಾಗ ಕೊಟ್ಕೊಟ್ರೆ ಬೇಸರಾಗ ಹಂಗೆ ಅವಾಗ ಬೈ ಒಳಗೆ ಹಂಗೆ ಕೊಡಲ್ಲ ಅಟ್ಟೆ ನಮ್ದಲ್ಲಿ. ಕೊಡ್ತಿದ್ದೆ ಅಂದ್ರೆ ಬರ್ತೀನಿ, ಕೊಡ್ಲಿಲ್ಲ ಅಂದ್ರೆ ಬರಲ್ಲ. ಪಾಠ ಮಾಡೋದಾಗಿ ಎಲ್ಲಿಗಾರ ಹೋಗ್ಬೇಕಾಗಿತ್ತಂದ್ರೆ ಅರ್ಜೆಂಟ್ ಇತ್ತು ಅಂದ್ರೆ ಅದು ಅಡ್ವಾಂಟೇಜ್ ಆಗಿ ತಗೋತಾಳೆ ಆಕಿ. ಇಲ್ಲ ಅಂದ್ರೆ ಬರಲ್ಲ. ಇಲ್ಲ ಅಂದ್ರೆ ಬರಲ್ಲ, ಎಲ್ಲಿ ಕರೆದ್ರೂ ಬರಲ್ಲ. ಏನೋ 1000 ಸ್ವಲ್ಪ ಜಾಸ್ತಿ ಕೊಟ್ಲ ಅಂದ್ರೆ ಬರ್ತಾಳೆ. ಬರಲ್ಲ. ಬಾ ಸ್ವಲ್ಪ ಜಾತ್ರೆಗೆ ಹೋಗ್ರಮ್ಮ. ನಿಂಗೆ ಏನು ಬೇಕಾದ ಇಸ್ಕೊಡ್ತೀನಿ ಬಾ. ನಾ ಇಸ್ಕೊಡ್ತೀನಿ ಬಾ. ಬಂದ್ಬಿಡ್ರಿ. ಟೈಮ್ ಆಯ್ತು. ಡ್ರೆಸ್ ಹಾಕೊಳಕ್ಕೆ ಹೋರಿ. ನಂಗೆ ಟೈಮ್ ಆಯ್ತು ಹೋಗ್ಲಿಕ್ಕಲ್ಲ. ಮತ್ತೆ ನೀವು ಈ ಕಡೆ ಬಂದ್ರೆ ಕೂರ್ಬೇಕು. ನಮ್ಮ ಮಮ್ಮಿ ಎಷ್ಟು ಕೊಟ್ಟರು ಗೊತ್ತಾ ದುಡ್ಡು? 6000. ಈ ವರ್ಷ ಜಾತ್ರೆ ಎಲ್ಲರಿಗಿಂತ ನಂದೇ ಜೋರದ. 6000 ಯಾವಾಗ್ಲೂ ಜೋರಿ ಅದ. ನಿಮ್ದು ಯಾವಾಗ್ಲೂ ಜೋರಿ ಇರ್ತದ. 6000 ಜಾತ್ರೆಗೆ. ಹಾಗಾಗಿ ಅವಳಿಗೆ ಇದ್ರದ್ದು ಅರ್ಧನಾದ್ರೂ ಬೇಕಂತೆ. ನಮ್ಮ ಮಮ್ಮಿ ಕೊಡ್ತೀನಿ ಅಂತಾರೆ. ಬಟ್ ಆದರೆ ಸ್ವಲ್ಪ ನಾಳೆ ಕೊಡ್ತೀನಿ ಅಂತಾರೆ. ಬಟ್ ಆದರೆ ಇವತ್ತೇ ಬೇಕು, ಯಾಕಂದ್ರೆ ಜಾತ್ರೆ ಇರೋದೇ ಇವತ್ತು. ನಾಳೆ ನಾಡ್ದು ನಾಡ್ದು ತೊಗೊಂಡು ಏನು ಮಾಡೋದು ಅಂತೇಳಿ ತೊಗೋತಾ ಇಲ್ಲ. ಹಾಗೂ ಕನ್ವಿನ್ಸ್ ಮಾಡ್ತಾ ಇದ್ದೀನಿ. ಕೊಡ್ತಾಳ ಆಕಿ, ಖರ್ಚು ಮಾಡಲ್ಲ. ಈಗ ಬಲ್ಯಾಕ ಇಟ್ಕೋತಾ ಕೊಡಲ್ಲಕಿ. ಕೊಡಲಿಕ್ಕೆ ಮಟ್ಟ ಏನು ಬಟ್ಟೆಗೆ ಕೊಡ್ತಾ ಇಲ್ಲ. 2000 ರೂಪಾಯಿ ಕೊಡ್ತಾಳ, ಅದನ್ನ ತಗೋಲ್ಲ. ಮತ್ತೆ ಇನ್ನೊಂದ್ಸಲ ಬಟ್ಟೆಗೆ ಬಿಡ್ತೀನಿ ಅಂತ ಅದಕ್ಕೆ ಕೊಡಲ್ಲ. ಕರೆ ಕೊಡ್ತೀನಿ. ಹಂಗೇನಿಲ್ಲ, ಕೊಡ್ತಾರೆ. ಬಟ್ ಆದ್ರೆ ನಮ್ಮ ಟೈಮಿಗೆ ಕೊಡೋಂಗಿಲ್ಲ ಅಷ್ಟೇ. ಬರ್ರಿ ಇವಾಗ ಜಾತ್ರೆ ಮನಂ ಬರ್ರಿ. ಡ್ರೆಸ್ ಹಾಕೋಪುಟ ಸುಮ್ಮನೆ ರೌಂಡ್ ಆಗಿ ಬರ. ಮತ್ತು ನಾಳೆ ನೀ ತೀರಾ ಹೋಗಲ್ಲ. ನಾ ಏನಂತೇಳಿ ಒಂದು ರೌಂಡ್ ಹಾಯ್ಬೋದು. ಬರ್ರಿ ಗುಂಡಣ್ಣ. ನಮ್ಮ ಗುಂಡು ಏನು ತಿಲ್ಲತ್ತಿರಪ್ಪು ಕಿಲೋಡ್ಗ ಆ ಮಾಡೆ ಅಮ್ಮ ಚೀ ಬಾರೋ. ಬಾ ರೇಷ್ಮಾ ಬಾ ನಡಿ. ಬಾ ಒಬ್ರು ಅದೇನು ತೊಗೊಬೇಡ. ಆದ್ರೆ ಸುಮ್ಮನೆ ನೋಡು, ಭಾಳ ಇಷ್ಟ ಆಯ್ತು ಮಾತ್ರ ತಗೋ. ಇಲ್ಲಿಕಂಬಿಡು. ಜಲ್ದಿ ರೆಡಿ ಆಗಪ್ಪ, ಟೈಮ್ ಇಲ್ಲ. ಕೊಟ್ಟಿದ್ದೆ ಬಸ್ಸಿಗೆ ಹೋಗ್ಬೇಕು. ಬಾ ಆಯ್ತಾ? ಹೆಂಗೈತಿ ಜಾತ್ರೆ? ಯಾರ್ಯಾರು ಎಷ್ಟೆಷ್ಟು ದುಡ್ಡು ಕೊಟ್ರೆ ಹೇಳ ನನಗೆ. ನಾ 50. ನಾ 100. ಮಾಮ ಕೊಟ್ಟಿಲ್ಲ. ಹೌದಾ? ಹೊತ್ಬೇಕು ಈ ಟೈಮಿಗೆ ಯೂಸ್ ಆಗ್ತದೆ. ನಿಂಗೂ ಈಕಿಗೆ ಸೇಮೇ. ನಿಂಗೆ ಅಷ್ಟೇ ಅಲ್ಲ? ಸೇಮ್. ಏನು ತೊಗೊಬೇಡ್ರಿ, ಸುಮ್ ತಿನ್ರಿ. ತಿನ್ನಂಗಾದ್ರೆ ತಿನ್ರಿ, ಇಲ್ಲಾಂದ್ರೆ ಸೇವಿಂಗ್ಸ್ ಮಾಡ್ರಿ. ನಿನ್ಗೆ ಯಾರು ಜಾತ್ರೆ ರೊಕ್ಕ ಕೊಟ್ರ? ನನಗೆ ನಮ್ಮ ಮಾಮ ಕೊಟ್ರ. ನೀ ಏನು ಮಾಡಿದ ಜಾತ್ರೆ? 1000 ರೂಪೀಸ್. ಇಲ್ಲಿ ಏನು ಮಾಡೋದೇನದು ಜಾತ್ರೆ? ನಾ ಏನೂ ಮಾಡಲ್ಲ, ಸುಮ್ಮನೆ ಕುಂದಿರ್ತೀನಿ. ಅಲ್ಲಿ ನೀವು ತಗೊಳ್ಳೋದೇನಿಲ್ಲ. ಓಡಾಡ್ತೀನಿ,
ಆ ಕಣನೇ ಮಾತೆ ನೀ ಕಣ ಮಾತೆ ನಾ ಕಣ ಮಾತೆ ನೀ ಕಣ ಮಾತೆ ನಾಟ್ಯ ಬ್ರೇಕ್ ಡ್ಯಾನ್ಸ್ ಬಂದ ಬ್ರೇಕ್ ಡ್ಯಾನ್ಸ್ ಇಲ್ಲ ಬಾಯ್ಸ್ ಏನು ತೊಗೊಳಂಗೆ ಏನೂ ಇಲ್ಲ ಅಲ್ಲಿ ಈಗ ಅವೆಲ್ಲ ಅವ ಅಂದ್ರೆ ಆರ್ಟಿಫಿಷಿಯಲ್ ಚಂದಿಲ್ಲ ಏನು ಏನೋ ತಿಂತೀವಿ ಅಷ್ಟೇ ಅದು ಬಿಟ್ಟರೆ ತಿನ್ನೋದು ಚಂದಿಲ್ಲ ಅಲ್ಲಿ ಮತ್ತು ದೂಸ ಡಸ್ಟ್ ನಾವು ತಿನ್ನೋದು ಅದು ತಿನ್ನೋದು ನಾನು ನೋಡ್ಲತ್ತಿದ್ದೆ ಹಿಂಗೆ ಬರ್ರತ್ ಗಾಡಿ ಹೋಗೋದು ಹಿಂಗೆ ಬರ್ರತ್ ಬರೋದು ಎಲ್ಲ ಅದ್ರ ಮ್ಯಾಗೆ ಸೊ ಊರಿಗೆ ಹೊರಟೀನಿ ಟೈಮ 4:30 ಆಗ್ಲತ್ತದ ಬಾಯ್ 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 ಚಿನ್ನು ಬಾಯ್ ಏ ಬಾರೇ ಹೋಗ್ರಮ್ಮ ಬರ್ರಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದುಬಿಟ್ಟು 4:10 ಏನೋ ಆಗ್ತಾಯಿತ್ತು ಹಾಗಾಗಿ 1.5 hour ಇದೆ ಜಾತ್ರೆ ಮಾಡೋಣ ಬನ್ನಿ ಅಂತಂದರೆ ಯಾರೂ ಬರ್ತಾಯಿಲ್ಲ ಬಿಕಾಸ್ ನಮಗೂ ಕೂಡ ಇಷ್ಟ ಇಲ್ಲ ಆದ್ರೂ ಒಂದು ರೀಸನ್ಗಾಗಿ ನಾನು ಜಾತ್ರೆಗೆ ಹೋಗಬೇಕು ಅಂತ ಹೇಳ್ತೀನಿ ಆ ರೀಸನ್ ಬಂದುಬಿಟ್ಟು ಅಂದರೆ ಎಷ್ಟೋ ಕಷ್ಟಪಟ್ಬಿಟ್ಟು ತಗೊಳ್ತಾರೆ ಅನ್ನೋದಕ್ಕೋಸ್ಕರ ಎಲ್ಲಿಲ್ಲದೆ ಇರೋರು ಇಲ್ಲಿಗೆ ಬಂದು ಜಾತ್ರೆನ ಮಾಡ್ತಾರೆ ಸೊ ಹಾಗಾಗಿ ನಾವು ಹೋಗಿ ಜಾತ್ರೆ ಮಾಡಲಿಲ್ಲ ಅಂತಂದರೆ ಅವರಿಗೆ ಹೇಗೆ ಇನ್ಕಮ್ ಆಗಬೇಕು ಆಮೇಲೆ ಸೇಲ್ ಹೆಂಗೆ ಆಗಬೇಕು ಐಟಮ್ಸ್ ಎಲ್ಲ ಈ ಸರ್ತಿ ಚೆನ್ನಾಗಿ ಸೇಲ್ ಆಯಿತು ಅಂದರೆ ನೆಕ್ಸ್ಟ್ ಇಯರು ಇದಕ್ಕಿಂತ ಜಾಸ್ತಿ ಜನ ಬರ್ತಾರೆ ಅದಕ್ಕೋಸ್ಕರ ನಾವು ಜಾತ್ರೆಗೆ ಹೋಗೋಣ ಅಂತ ಹೇಳ್ತಾ ಇದ್ದೆ ಅವಳಿಗೆ ಬಟ್ ಅವ್ರಿಗೇನಂತಂದರೆ ಈಗೆಲ್ಲ ಆನ್ಲೈನ್ ಶಾಪಿಂಗ್ ಇದೆ ಆಮೇಲೆ ಬೇಕಾಯಿತು ಅಂದರೆ ಹೋಗಿ ನಾವು ಹೊರಗಡೆ ಶಾಪಲ್ಲಿ ಪರ್ಚೇಸ್ ಮಾಡ್ಬೋದು ಅಂದರೆ ಡೈಲಿ ಅವಳು ಜೇವರ್ಗಿಟ್ಟು ನೆಲೋಗಿ ಹೋಗಿ ಬರೋದ್ರಿಂದ ಅವಳಿಗೆ ಹೋಗಿ ಪರ್ಚೇಸ್ ಮಾಡಬೇಕು ಶಾಪಿಂಗ್ ಮಾಡಬೇಕು ಅಂತಂದರೆ ಇಂಟ್ರೆಸ್ಟ್ ಇಲ್ಲ ಆದರೂ ನನ್ನ ಒತ್ತಾಯಕ್ಕೆ ಬಂದರೆ ಬರ್ಬೋದು ಅಂತ ಹೇಳ್ಬಿಟ್ಟು ಅವಳನ್ನು ಕರೀತಾ ಇದೆ ಇನ್ನು ಫೈನಲಿ ಅವಳಂತೂ ಬರಲೇ ಇಲ್ಲ ಸೊ ಹಾಗಾಗಿ ಇನ್ನು ಊರಿಗೆ ಹೋಗ್ತಾ ಇದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು 5 o'clock ಆಗ್ತಾಯಿದೆ ಬಿಕಾಸ್ ಬಸ್ ಬಂದಿತ್ತು ಸಿಕ್ಕಾಪಟ್ಟೆ ರಶ್ ಇತ್ತು ನಿಲ್ಲಕ್ಕೆ ಸ್ಪೇಸ್ ಇಲ್ಲ ಇನ್ನು ಕೂತ್ಕೊಳ್ಳೋದಂತೂ ಮುಗ್ದೇ ಹೋಯಿತು ಹಾಗಾಗಿ ಡೋರಲ್ಲೆಲ್ಲ ಫುಲ್ ಪ್ಯಾಕ್ ಆಗಿಬಿಟ್ಟಿತ್ತು ಇನ್ನು ನಾವು ಒಳಗಡೆ ಹೋಗೋದು ಆಮೇಲೆ ನಿಂತ್ಕೊಂಡು ಹೋಗೋದು ಇನ್ನು ನಾನು ಬರುವಾಗಲೇ ಇಲ್ಲಿ ಗುಲ್ಬರ್ಗದಲ್ಲಿ ನಿಂತ್ಕೊಂಡವಳು ನೆಲೋಗಿ ಹೋದ್ಮೇಲೆ ನಾನು ಇಳಿದಿರೋದು ಅಷ್ಟು ರಶ್ ಇತ್ತು ಹಾಗಾಗಿ ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಟಮ್ಟಮಿಗೆ ಬಂದ್ವಿ ಅದಾದಮೇಲೆ ಬಸ್ಸಿಗೆ ಬಂದ್ವಿ ಬಟ್ ಇವರು ಶ್ರುತಿ ಅಕ್ಕ ಅಂತ ಹೇಳಿಬಿಟ್ಟು ನನಗೆ ಬೆಳಿಗ್ಗೆನೇ ಭೇಟಿಯಾಗಿದ್ದರು ನಾವು ಅವರು ಒಟ್ಟಿಗೆ ಸೇರಿಕೊಂಡು ಜಾತ್ರೆಗೆ ಹೋಗಿದ್ವಿ ಇನ್ನು ರಿಟರ್ನ್ ಊರಿಗೆ ಬರುವಾಗಲೂ ಕೂಡ ಒಟ್ಟಿಗೆ ಬಂದ್ವಿ ಹಾಗಾಗಿ ಇನ್ಸಿಡೆನ್ಸ್ ಅಂತ ಹೇಳ್ಬೋದು ಗಾಯ್ಸ್ ಹೀಗೆ ಈ ವಿಡಿಯೋನ ನಾನು ಮನೆಗೆ ಹೋದ್ಮೇಲೆ ಕಂಟಿನ್ಯೂ ಮಾಡ್ತೀನಿ ಬಿಕಾಸ್ ಬಸ್ಸು ತುಂಬಾ ರಶ್ ಇರೋದ್ರಿಂದ ಫ್ರೆಂಡ್ಸ್ ಈಗ ತಾನೇ ಜಸ್ಟ್ ಬಂದೆ ಸೊ ಹಾಗಾಗಿ ಜಾತ್ರೆ ಮುಗಿಸ್ಕೊಂಡು ಎಲ್ರಿಗೂ ಭೇಟಿಯಾಗಿ ಆಮೇಲೆ ಸೊ ನಾನು ಜಾತ್ರೆ ಏನೂ ಮಾಡಲೇ ಇಲ್ಲ ಬಿಕಾಸ್ ಟೈಮ್ ಇರಲಿಲ್ಲ ನನ್ನ ಟೈಮ್ ಎಷ್ಟೇ ಶಾರ್ಟೇಜ್ ಮಾಡಿಕೊಂಡು ಎಲ್ಲ ಕಡೆ ಹೋದ್ರೂ ಟೈಮ್ ಸಾಕಾಗಲೇ ಇಲ್ಲ ಹಾಗಾಗಿ ಇನ್ನೂ ಒಂದು ಇಬ್ಬರು ಮನೆ ಇತ್ತು ಭೇಟಿ ಆಗೋದು ಅದನ್ನು ಕೂಡ ಮಿಸ್ ಆಯಿತು ಕೆಲವೊಬ್ರು ಮಾತಾಡಿಸಿದವರಿಗೆ ನಾನು ಸರಿಯಾಗಿ ರೆಸ್ಪಾನ್ಸ್ ಕೂಡ ಮಾಡೋಕ್ಕಾಗಲಿಲ್ಲ ಅಂದರೆ ದಾರಿಯಲ್ಲಿ ಬರ್ತಾ ಇರಬೇಕಾದ್ರೆ ಬಸ್ ಮಿಸ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಮಾತಾಡ್ಕೊಂಡು ಬಂದುಬಿಟ್ಟೆ ಇನ್ನು ಅವರು ಏನೇನು ಮಾತಾಡಿದ್ರೂ ಗೊತ್ತಿಲ್ಲ ಬಟ್ ನಾನು ರಿಪೀಟ್ ಹಿಂದೆ ಹೊಳ್ಳಿ ಹೊಡೆದಾಗ ಬಟ್ ಅದೇನೂ ಕೇಳಿಸ್ಲಿಲ್ಲ ಇನ್ನೂ ಒಂದಂದರೆ ನನಗೆ ಬಸ್ ಮಿಸ್ ಆಗ್ತಾಯಿತ್ತು ಹಾಗಾಗಿ ಸೊ ಫಾಸ್ಟಾಗಿ ಬರಬೇಕಾಯಿತು ಯಾರೆಲ್ಲ ಮಾತಾಡ್ಸಿದ್ದೀರಾ ನಾನು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿಲ್ಲ ಅಂತಂದರೆ ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ ಮತ್ತು ಟೈಮ್ ಇದ್ದಾಗ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಬರುವಾಗ ಗಡಿಬಿಡಿಯಲ್ಲಿ ಹಾಗೆ ಬಂದುಬಿಟ್ಟೆ ಬಿಕಾಸ್ ಎಕ್ಸ್ಟ್ರೀಮ್ಲಿ ಸಾರಿ ಅಂತ ಕೇಳ್ತೀನಿ ಬಿಕಾಸ್ ತುಂಬ ಜನ ಮಾತಾಡ್ಸಿದ್ದಾರೆ ನಾನು ದಾರಿಯಲ್ಲಿ ಬರಬೇಕಾದ್ರೆ ಇಷ್ಟೊಂದು ಜನ ಮಾತಾಡ್ಸ್ತಾರಂತ ನಾನಂತೂ ಅಂದ್ಕೊಂಡೇ ಇರಲಿಲ್ಲ ಬಟ್ ಆಮೇಲೆ ಇನ್ನೊಂದಂದರೆ ಜಾತ್ರೆಯಲ್ಲಿ ಹೋದಾಗ ನನಗೆ ಕೆಲವೊಂದು ಪುಟ್ಟ ಮಕ್ಕಳೆಲ್ಲ ಸಿಕ್ಕಿದ್ರು ಇನ್ಸ್ಟಾಗ್ರಾಮ್ದು ಫಾಲೋವರ್ಸ್ ಅಂತೆ ನನಗೆ ಗೊತ್ತೇ ಇಲ್ಲ ಅವರು ಇನ್ಸ್ಟಾಗ್ರಾಮ್ ಕೂಡ ನೋಡ್ತಾರೆ ಪುಟ್ಟ ಮಕ್ಕಳು ಆಮೇಲೆ ಇನ್ನೊಂದಷ್ಟು ಜನ ನಾನು ಮೊದಲೆಲ್ಲ ಟೀಚರ್ ವರ್ಕ್ ಮಾಡಿದ್ನಲ್ವ ಆ ಮಕ್ಕಳು ಸುದ್ದಕ್ಕೆ ನನಗೆ ಭೇಟಿ ಆದರು ನಮಸ್ತೆ ಮೇಡಮ್ ಅಂತ ಹೇಳಿದರು ಸೊ ಏನೋ ಒಂದು ಫುಲ್ಲು ಖುಷಿ ಆಯ್ತಪ್ಪ ನನಗೆ ಎಲ್ಲೆಲ್ಲೋ ಇದ್ದವರೆಲ್ಲ ಭೇಟಿಯಾಗಿ ಮಾತಾಡಿಸಿದ್ರು ಇನ್ನೂ ಒಂದು ಅದೇ ಹೇಳಿದ್ನಲ್ವ ಚಿಕ್ಕ ಮಕ್ಕಳು ನಿಮ್ಮದು ಇನ್ಸ್ಟಾಗ್ರಾಮ್ನ ನೋಡ್ತೀವಿ ನಾವು ಲೈಕ್ ಮಾಡ್ತೀವಿ ಫಾಲೋವರ್ ಇದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿದರು ಈ ಚಿಕ್ಕ ಮಕ್ಕಳೆಲ್ಲ ನೋಡ್ತಾರಾ ಅಂಥೇಳಿ ನನಗೂ ಒಂಥರ ಶಾಕ್ ಆಗಿಬಿಡ್ತು ಬಿಕಾಸ್ ನೋಡ್ತಾರೆ ಬಟ್ ಐಡೆಂಟಿ ಮಾಡಬೇಕಲ್ಲ ಇವರೇ ಅಂತ ಹೇಳ್ಬಿಟ್ಟು ಇನ್ನೊಂದು ಅಂದರೆ ಐಡೆಂಟಿ ಮಾಡಿದ್ರೂ ಬಂದು ಮಾತಾಡಿಸ್ಬೇಕಲ್ಲ ಅದು ಮೇನ್ ಇರೋದು ನಾವು ಎಷ್ಟೋ ಜನ ನೋಡಿರ್ತೀವಿ ಕೆಲವೊಂದು ಟೈಮ್ನಲ್ಲಿ ಮಾತಾಡ್ಸೋಕ್ಕಾಗಲ್ಲ ಕೆಲವೊಂದು ಟೈಮ್ನಲ್ಲಿ ಅಂದರೆ
ಒಂದು 2-3 ಇಯರ್ಸ್ ಬ್ಯಾಕ್ ನೋಡಿರ್ತೀವಿ, ಮಾತಾಡ್ಸಿರ್ತೀವಿ. ಬಟ್ ಇವಾಗ ಮಾತಾಡ್ತಾರೋ ಇಲ್ವೋ, ಕಾಲ ಎಲ್ಲ ಫುಲ್ ಚೇಂಜ್ ಆಗಿಬಿಟ್ಟಿದೆ. ಸೊ ನಾವಾಗೆ ಹೋಗಿ ಮಾತಾಡಿದ್ರೆ ಒಂದು ತಿಳ್ಕೊತಾರೆ. ಇನ್ನು ಅವರಾಗೆ ಬಂದು ನಮ್ಗೆ ಮಾತಾಡಿಸೋ ಟೈಮ್ನಲ್ಲಿ ನಾವೇನಾದರೂ ಬ್ಯುಸಿ ಆಗಿದ್ವಿ ಅಂತಂದರೆ ಅವ್ರು ಇನ್ನೊಂದು ಏನೋ ತಪ್ಪು ತಿಳ್ಕೊತಾರೆ. ಹಾಗಾಗಿ ಅಂಥ ಟೈಮ್ನಲ್ಲಿ ಇಂಥ ಪುಟ್ಟ ಮಕ್ಕಳೆಲ್ಲ ಬಂದು ಮೇಡಮ್ ನಿಮ್ಮದು ಮೇಡಮ್ ಅಂತ ಕರೀತಾರೆ ನೋಡಿ, ಏನು ಲ್ಯಾಂಗ್ವೇಜು ಏನು, ತುಂಬ ಖುಷಿ ಆಯ್ತು ನನಗೆ. ಮೇಡಮ್ ನಿಮ್ಮದು ಇನ್ಸ್ಟಾಗ್ರಾಮ್ ಫಾಲೋವರ್ಸ್ ಇದ್ದೀನಿ ನಾನು, ತುಂಬ ಚೆನ್ನಾಗಿ ರೀಲ್ಸ್ ಮಾಡ್ತೀರಾ ಅಂತ ಹೇಳಿದರು. ಏನೋ ನನ್ನ ಎಂಟರ್ಟೈನ್ಮೆಂಟ್ಗೋಸ್ಕರ ನಾನು ಮಾಡ್ತಾ ಇರೋದು ಅಂತ ಹೇಳಿದೆ. ಆಮೇಲೆ ನಂದು ಪ್ರತಿ ಒಂದು ಕೂಡ ನೋಡ್ತಾರಂತೆ ಪುಟ್ಟ ಮಕ್ಕಳು. ಸೊ ಹಾಗಾಗಿ ನಾನು ಕ್ಲಿಪ್ಪಿಂಗ್ಸ್ ತೊಗೋಬೇಕು ಅಂತ ಅಂದ್ಕೊಂಡೆ, ಬಟ್ ತುಂಬ ರಶ್ ಇತ್ತು, ನನಗೆ ತೊಗೋಕ್ಕಾಗಲಿಲ್ಲ. ಹಾಗಾಗಿ ನೆಕ್ಸ್ಟ್ ಟೈಮ್ ಯಾರಾದರೂ ಬ್ಲಾಗ್ ನೋಡ್ತಾ ಇದ್ದರೆ ಅವರಿಗೆ ತುಂಬ ಥ್ಯಾಂಕ್ ಯು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಎಲ್ಲೆಲ್ಲೋ ಇರೋರು ನನ್ನ ಗುರ್ತಿಟ್ಕೊಂಡು ಬಂದು ಮಾತಾಡಿಸಿದ್ರಿ, ಇಷ್ಟೇ ಸಾಕು ನನಗೆ. ಯಾವಾಗಲೂ ಹೇಳ್ತಾ ಇರ್ತೀನಿ ನಾನು. ಸೊ ನೀವು ಮಾತಾಡ್ಸೋದೇ ನನಗೆ ಒಂದು ಕ್ರೆಡಿಟು, ಇದಕ್ಕಿಂತ ಬೇರೆ ಕ್ರೆಡಿಟ್ ನನಗೇನು ಬೇಕಾಗಿಲ್ಲ ಅಂತ ಹೇಳಿಬಿಟ್ಟು ತುಂಬ ಖುಷಿಯಾಯಿತು ನನಗೆ ಜಾತ್ರೆಗೆ ಹೋಗಿದ್ದು. ಹಾಗಾಗಿ ನಂಗೆ ಟೈಮ್ ಸಿಗಲಿಲ್ಲ ಎಲ್ಲರೂ ಮಾತಾಡಿಸೋದು, ಆಮೇಲೆ ಎಲ್ಲರನ್ನ ಭೇಟಿಯಾಗಿ. ಭಾಳಷ್ಟು ಜನ ಸಿಗದೇ ಇರೋರೆಲ್ಲ ಸಿಕ್ಬಿಟ್ಟಿದ್ರು ಜಾತ್ರೆಯಲ್ಲಿ. ಹಾಗಾಗಿ ಅವ್ರಿಗೆ ಒಂದು 10 ನಿಮಿಷನೂ ಕೂಡ ನಾನು ಟೈಮ್ ಕೊಡಲಿಲ್ಲ, 5 ನಿಮಿಷ ಕೊಡ್ತಾಯಿದ್ದೆ ಅಷ್ಟೇ ಮಾತಾಡಿ ಮತ್ತು ನಾನು ಕೆಲಸಕ್ಕೆ ಹೋಗ್ತಾಯಿದ್ದೆ. ಹಾಗಾಗಿ ಅಂದರೆ ಅಮ್ಮನ ಮನೆಗೆ ಹೋಗೋದು, ಅಲ್ಲಿ ಎಲ್ಲೊಂದಿಷ್ಟು ಜನ ಮಾತಾಡ್ಸೋದು, ಅಲ್ಲಿ ಕೂಡ ನಾನು 1 ಅವರ್ ಏನೋ ಟೈಮ್ ಕಳೆದಿದ್ದೀನಿ ಅಮ್ಮನ ಮನೆಯಲ್ಲಿ. ಅದನ್ನು ಕೂಡ ಹೇಗಾಯಿತು ಗೊತ್ತೇ ಆಗಲಿಲ್ಲ. ಇನ್ನು ಅವ್ರನ್ನ ಕರ್ಕೊಂಡು ಜಾತ್ರೆಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಅಲ್ಲಿನೂ ಕೂಡ ನನಗೆ ಟೈಮ್ ಸಿಗಲಿಲ್ಲ. ಎಲ್ಲರ ಜೊತೆ ಸ್ವಲ್ಪನೇ ಮಾತಾಡಿದ್ದೀನಿ. ಹಾಗಾಗಿ ಟೈಮ್ ಒಂದು ದಿನದಲ್ಲಿ ಹೋಗಿ ಬಂದು ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಎಲ್ಲರನ್ನ ಭೇಟಿಯಾಗಿ ಬರಬೇಕು ಅಂದರೆ 1 ಡೇ ನಂಗೆ ಸಾಕಾಗಲ್ಲ. ಸೊ ಹಾಗಾಗಿ ಯಾರೆಲ್ಲ ಮಾತಾಡ್ಸಿದ್ದೀರೋ ಅವ್ರ ಜೊತೆ ನಾನು ಕಡಿಮೆ ಮಾತಾಡಿದ್ದೀನಲ್ಲ, ಹಾಗಾಗಿ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಮಾತಾಡಿರೋದಕ್ಕೆ ಥ್ಯಾಂಕ್ ಯು. ಆಮೇಲೆ ಸೊ ಎಕ್ಸ್ಟ್ರೀಮ್ಲಿ ಸಾರಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಆಮೇಲೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಸಿಕ್ಕರೆ ಚೆನ್ನಾಗಿ ಮಾತಾಡೋಣ, ಓಕೆ. ಸೊ ನಾನು ಕೂಡ ಇವಾಗ ಬಂದೆ, ಫ್ರೆಶ್ ಅಪ್ ಆದೆ. ಅವ್ರನ್ನ ಬಿಟ್ಟು ಹೋಗಿದ್ನಲ್ವ, ಬರೋಷ್ಟೊತ್ತಿಗೆ ಓದ್ಕೋತ ಕುಂತಿದ್ರು, ಅವರಪ್ಪ ನೋಡ್ಕೋತಾ ಇದ್ರು. ಹಾಗಾಗಿ ನಾನು ಬಿಟ್ಟು ಹೋಗಿದ್ದೆ. ಸೊ ಇವಾಗ ಬಂದ ತಕ್ಷಣ ನಾನು ಫ್ರೆಶ್ ಅಪ್ ಆದೆ. ಅಲ್ಲಿ ಇಲ್ಲದೆ ಹೋದರೆ ಒಂಥರ ಫುಲ್ ಮೆಸ್ಸಿ ಅಂತ ಅನಿಸ್ಬಿಡುತ್ತೆ. ಸೊ ಫ್ರೆಶ್ ಅಪ್ ಆಗಿ ಈಗ ಅವ್ರನ್ನ ಇನ್ನೊಂದು ಸ್ವಲ್ಪ ಹೋಮ್ವರ್ಕ್ ಇದೆ, ಅದಿಷ್ಟು ಮಾಡಿಸಿ ಅವ್ರನ್ನ ನಾಳೆ ಎಕ್ಸಾಮ್ ಇದೆ, ಅದಷ್ಟು ಕೂಡ ಬೈಪಟ್ ಮಾಡಿಸ್ಬೇಕು. ಸೊ ಹಾಗಾಗಿ ಇವಾಗ ನೈಟ್ ಏನು ಅಡುಗೆ ಮಾಡ್ಕೋತಾ ಇಲ್ಲ ನಾನು. ನೈಟಿಗೆ ನಮ್ಮ ಅತ್ತೆ ಕಟ್ಟಿದ್ದಾರೆ, ಎಲ್ಲ ಅಡುಗೆ ಕಟ್ಟಿದ್ದಾರೆ, ನಾನು ಏನು ಮಾಡ್ಕೊಳ್ಳೋಕೆ ಹೋಗಲ್ಲ. ಬಟ್ ನಮ್ಮ ಅಮ್ಮ ಮನೆಯಲ್ಲಿ ಕೂಡ ಏನೋ ಕೆಲವೊಂದು ಐಟಮ್ಸ್ ಎಲ್ಲ ಕಟ್ಟಿದ್ದಾರೆ, ನಾನು ನೋಡೇ ಇಲ್ಲ, ಬಟ್ ನಮ್ಮ ಅತ್ತಿಗೆ ಕಟ್ಟಿದ್ರು. ಸೊ ಗೈಸ್ ಹಾಗಾಗಿ ಇವಾಗ ಅಡುಗೆ ಏನೂ ಇಲ್ಲ ಅಂತಂದರೆ ನೈಟು ರೆಸ್ಟ್ ಇರುತ್ತೆ. ಹಾಗಾಗಿ ಸೊ ಇವತ್ತಿನ ಬ್ಲಾಗು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.